ಎಸ್. ನಮ್ಮ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದಿನ ನಾನು ಮಹಿಳಾ ಸವಾಲು ಬಗ್ಗೆ ಹೇಳ್ತೀನಿ. ಭಾರತ ಸಂಸ್ಕೃತಿ ಇತಿಹಾಸ ಹೊಂದಿರುವಂಥ ದೇಶ. ಭಾರತ ಆರ್ಥಿಕವಾಗಿ ಮುಂದುವರಿತಿರತಕ್ಕಂಥ ದೇಶ. ಹಲವಾರು ರಂಗಗಳಲ್ಲಿ ತನ್ನ ಅಭಿವೃದ್ಧಿಯನ್ನು ಕಂಡಂಥ ದೇಶ. ಸ್ವತಂತ್ರ ಸಿಕ್ಕ ನಂತರ ಹಲವಾರು ರಂಗಗಳಲ್ಲಿ ಮಹಿಳೆಯರು ಕೂಡ ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಆದರೆ ಇವತ್ತು ಜಾಗತೀಕರಣ, ನಗರೀಕರಣ, ಖಾಸಗೀಕರಣ, ಕೈಗಾರೀಕರಣ ಈ ಬೆಳೆದು ಬಂದಂತೆ ಮಹಿಳೆಯರು ಹಲವಾರು ಸವಾಲುಗಳನ್ನು ಎದುರಿಸ್ತಿದ್ದಾರೆ. ಅದು ಮೊದಲನೇ ಸವಾಲು ಶಿಕ್ಷಣದಲ್ಲಿ ಲಿಂಗ ತಾರತಮ್ಯ. ಭಾರತದಲ್ಲಿ ಲಿಂಗ ಆಧಾರಿತ ತಾರತಮ್ಯವನ್ನು ನಾವು ಹೆಚ್ಚು ಕಾಣುತ್ತೇವೆ. ಗ್ರಾಮೀಣ, ನಗರ, ಬುಡಕಟ್ಟು ಸಮುದಾಯಗಳಲ್ಲಿ ಲಿಂಗ ತಾರತಮ್ಯವನ್ನು ಹೆಚ್ಚು ಶಿಕ್ಷಣದಲ್ಲಿ ಕಾಣುತ್ತೇವೆ. ಇದಕ್ಕೆ ಕಾರಣ ಸಾಮಾಜಿಕ ನೀತಿ ನಿಯಮಗಳು, ರೂಢಿ ಸಂಪ್ರದಾಯಗಳು, ಆರ್ಥಿಕ ತೊಂದರೆಗಳು, ಮೂಲಭೂತ ಸೌಕರ್ಯದ ಕೊರತೆ ಅಂತ ಹೇಳ್ಬೋದು ನಾವು. ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತಂದರೂ ಕೂಡ ಅದು ಸರಿಯಾಗಿ ಅನುಷ್ಠಾನ ಆಗಿಲ್ಲ ಅಂತ ಹೇಳ್ಬೋದು ನಾವು. ಎರಡನೇ ಸವಾಲನ್ನು ಎದುರಿಸ್ತಾ ಇರೋದು ಕೆಲಸದ ಸ್ಥಳದಲ್ಲಿ ಅಸಮಾನತೆ ಇದೆ. ಮಹಿಳೆಯರಿಗೆ ಭಾರತದಲ್ಲಿ ಕೆಲಸದ ಸ್ಥಳದಲ್ಲಿ ಅಸಮಾನತೆ ಇದೆ. ಕೆಲಸ ತಕ್ಕಂತೆ ವೇತನವನ್ನು ಸಮಾನವಾಗಿ ನೀಡ್ತಾ ಇಲ್ಲ. ವೇತನದಲ್ಲಿ ತಾರತಮ್ಯ ಇದೆ, ಶೋಷಣೆ ಇದೆ. ಇವರಿಗೆ ಯಾವುದೇ ವಿಮೆ ಇಲ್ಲ, ಭವಿಷ್ಯ ನಿಧಿ ಇಲ್ಲ, ಯಾವುದೇ ಭದ್ರತೆ ಇರುವುದಿಲ್ಲ. ಅಸಂಘಟಿತ ಕಾರ್ಮಿಕರಾಗಿ ಹೆಚ್ಚು ಕೆಲಸವನ್ನು ಮಾಡುತ್ತಿದ್ದಾರೆ. ಮೂರನೇ ಸವಾಲು ಇವರು ಮಹಿಳೆಯರ ವಿರುದ್ಧ ಹಿಂಸೆ ಅನ್ನುವಂಥದ್ದು. ಈ ಭಾರತದಲ್ಲಿ ಮೂರನೇ ಸವಾಲು ಏನು ಎದುರಿಸ್ತಾ ಇದ್ದಾರೆ ಅಂದರೆ ಮಹಿಳೆಯರ ವಿರುದ್ಧ ಹೆಚ್ಚು ಹಿಂಸೆ, ಶೋಷಣೆ ಹೆಚ್ಚುತ್ತಿದೆ. ಇದರಲ್ಲಿ ಕೌಟುಂಬಿಕ ದೌರ್ಜನ್ಯಗಳು ಹೆಚ್ಚುತ್ತಿವೆ, ಲೈಂಗಿಕ ದಬ್ಬಾಳಿಕೆ ಹೆಚ್ಚುತ್ತಿದೆ. ಕಾನೂನಿನ ಚೌಕಟ್ಟು ಇದ್ದರೂ ಕೂಡ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಅವಶ್ಯಕತೆ ಇಲ್ಲಿ ಇದೆ. ಮಹಿಳೆಯರಿಗೆ ಆಪ್ತ ಸಮಾಲೋಚನೆ ನೀತಿಗಳು ಬಲಪಡಿಸುವ ಅವಶ್ಯಕತೆ ಇದೆ. ಮಹಿಳೆಯರ ರಕ್ಷಣೆ, ಅವರನ್ನು ರಕ್ಷಿಸಿಕೊಂಡು ಬರುವುದು, ಅವರಿಗೆ ಸಹಾಯ ಮಾಡುವುದು ಅವಶ್ಯಕತೆ ಇದೆ. ಏಕೆಂದರೆ ನಮ್ಮ ಭಾರತದಲ್ಲಿ ಎತ್ತರ ನಾರ್ಯಸ್ತು ಪೂಜಂತಿ ರಮಂತಿ ತತ್ರ ದೇವತಾ ಅಂತ ಹೇಳಿದ್ದಾರೆ. ಎಲ್ಲಿ ಮಹಿಳೆಯರನ್ನು ಪೂಜಿಸ್ತೀವೋ ಅಲ್ಲಿ ಆ ದೇಶ ದೇವತೆಗಳು ಆ ದೇಶದಲ್ಲಿ ಇರ್ತಾರೆ ಅಂತ. ನಾವು ಎಂದು ಮಹಿಳೆಯರನ್ನು ಶೋಷಣೆ ಮಾಡ್ತೀವೋ, ಅವರಿಗೆ ಗೌರವ ಕೊಡುವುದಿಲ್ಲವೋ, ಅಲ್ಲಿ ಕರ್ಮಗಳು ಕೂಡ ಫಲಿಸುವುದಿಲ್ಲ ಎಂಬ ಮಾತು ಇದೆ. ಆದ್ದರಿಂದ ಮಹಿಳೆಯರ ವಿರುದ್ಧ ಹಿಂಸೆಯನ್ನು ಕಡಿಮೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ನಾವು ಯಾವಾಗಲೂ ನೋಡಬೇಕಾದ್ರೆ ಈ ಮಹಿಳೆಯರ ವಿರುದ್ಧ ಹಿಂಸೆ, ಕೌಟುಂಬಿಕ ಹಿಂಸೆಗಳು ಕೂಡ ಸೇರಿದೆ. ಇದರಲ್ಲಿ ಲೈಂಗಿಕ ಶೋಷಣೆ ಜೊತೆಗೆ ಕೌಟುಂಬಿಕ ಹಿಂಸೆಗಳು ಹೆಚ್ಚು ಸೇರಿದೆ ಅಂತ ಹೇಳ್ಬೋದು. ನಾವು ಸಾಮಾನ್ಯವಾಗಿ ಈಗ 2006ರಲ್ಲಿ ಆದಂಥ ನೋಯ್ಡಾದಲ್ಲಿ ಆದಂಥ ಸರಣಿ ಕೊಲೆಗಳು, 2008ರಲ್ಲಿ ಕಂದಮಲ್ನಲ್ಲಿ ನಡೆದಂಥ ಗ್ಯಾಂಗ್ ರೇಪ್, 2014ರಲ್ಲಿ ಬೀರ್ಭೂಮ್ನಲ್ಲಿ ನಡೆದಂಥ ಗ್ಯಾಂಗ್ ರೇಪ್, 2015ರಲ್ಲಿ ಕಂದಮಲ್ ಗ್ಯಾಂಗ್ ರೇಪ್, 2016ರಲ್ಲಿ ಅರಿಯಾಲೂರು ಗ್ಯಾಂಗ್ ರೇಪ್, 2019ರಲ್ಲಿ ಹೈದರಾಬಾದ್ ಗ್ಯಾಂಗ್ ರೇಪ್, 2024ರಲ್ಲಿ ಸಂದೇಶ್ ಖಲಿ ಹಿಂಸೆ, ಹಲವಾರು ಪ್ರಕರಣಗಳನ್ನು ನಾವು ಶೋಷಣೆ ಮತ್ತು ಹಿಂಸೆ ರೂಪದಲ್ಲಿ ನಾವು ಭಾರತದಲ್ಲಿ ಈ ಮಹಿಳೆಯರ ಸವಾಲುಗಳನ್ನು ಎದುರಿಸ್ತಾರಂತ ಹೇಳ್ಬೋದು. ಇನ್ನು ನಾಲ್ಕನೇ ಸವಾಲು ಏನಂತಂದರೆ ಮಹಿಳೆಯರು ಎದುರಿಸ್ತಾ ಇರೋದು ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ವ್ಯವಸ್ಥೆ. ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರೂ ಕೂಡ ಪುರಾತನ ಕಾಲದಿಂದಲೂ ಬಂದಂಥ ಬಾಲ್ಯ ವಿವಾಹ ಮತ್ತು ಈ ವರದಕ್ಷಿಣೆ ವ್ಯವಸ್ಥೆ ಎಂದಿಗೂ ಕೂಡ ಜಾರಿಯಲ್ಲಿದೆ ಅಂತ ಹೇಳ್ಬೋದು. ಇದರ ಪರಿಣಾಮ ಮಹಿಳೆಯರ ಮೇಲೆ ಆಗುತ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಬಾಲ್ಯ ವಿವಾಹಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಸಾಗಿವೆ, ವರದಕ್ಷಿಣೆ ಕೂಡ ಹೆಚ್ಚುತ್ತಾ ಸಾಗಿದೆ, ವರದಕ್ಷಿಣೆ ಸಾವು ಕೂಡ ಹೆಚ್ಚುತ್ತಾ ಸಾಗಿದೆ ಅಂತ ಹೇಳ್ಬೋದು. ಇದು ಮಹಿಳೆಯರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕಾಗಿ ಸರ್ಕಾರ ಹೆಚ್ಚು ಪರಿಶ್ರಮ ಮೂಲಕ ಹೆಚ್ಚು ಕಾರ್ಯಕ್ರಮಗಳನ್ನು, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು, ಕಾನೂನಿನ ಸುಧಾರಣೆಯನ್ನು
ಮತ್ತು ಜನರಲ್ಲಿ ಜಾಗೃತಿಯನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಶಿಕ್ಷಣ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡೋ ಮೂಲಕ ಈ ವರದಕ್ಷಿಣೆಯಂತಹ ಬಾಲ್ಯವಾದಂಥ ಕಳಂಕವನ್ನು ಹೋಗಲಾಡಿಸ್ತಕ್ಕಂಥ ಅವಶ್ಯಕತೆ ಇದೆ. ಇನ್ನು 5ನೇ ಒಂದು ತಾರತಮ್ಯವನ್ನು ನಾವು ಸವಾಲನ್ನು ಮಹಿಳೆಯರು ನೋಡೋದಾದರೆ ಅದು ಆರೋಗ್ಯದ ತಾರತಮ್ಯ. NRHM ಅಂತಹ ಕಾರ್ಯಕ್ರಮಗಳು ಜಾರಿಯಲ್ಲಿವೆ, NUHM ಅಂಥ ಕಾರ್ಯಕ್ರಮಗಳು ಜಾರಿವೆ. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಜಾರಿಗಿದ್ದರೂ ಕೂಡ, ಆಯುಷ್ಮಾನ್ ಭಾರತದಂಥ ಕಾರ್ಯಕ್ರಮಗಳು ಜಾರಿಗಿದ್ದರೂ ಕೂಡ ಗ್ರಾಮೀಣ ಪ್ರದೇಶದ ಮಹಿಳೆಯರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ. ಬಹಳಷ್ಟು ಮಹಿಳೆಯರು ಇಂದಿಗೂ ಕೂಡ ದೀರ್ಘಕಾಲಿಕ ರೋಗಗಳಿಂದ ಬಳಲುತ್ತಿದ್ದಾರೆ. ಕ್ಯಾನ್ಸರ್ ಇರ್ಬೋದು, HIV ಏಡ್ಸ್ ಇರ್ಬೋದು, ಅಥವಾ ಇನ್ನಿತರ TB ಇರ್ಬೋದು, ಕ್ಷಯರೋಗ ಇರ್ಬೋದು, ಈ ಹಲವಾರು ಒಂದು ರೋಗಗಳಿಂದ ಬಳಲುತ್ತಿದ್ದಾರೆ. ಅವರಿಗೆ ಸರಿಯಾದಂಥ ಚಿಕಿತ್ಸೆ, ರೋಗ ಪರೀಕ್ಷೆ, ಅವರಿಗೆ ಔಷಧ ಉಪಚಾರ, ಪರಿಹಾರಗಳು ಇನ್ನೂವರೆಗೂ ಅವರಿಗೆ ಗೊತ್ತಿಲ್ಲ ಮತ್ತು ಅದೇ ಸೌಲಭ್ಯಗಳು ಅವರಿಗೆ ತಲುಪ್ತಾ ಇಲ್ಲ. ಅದರಲ್ಲಿ ಗುಡ್ಡಗಾಡು ಪ್ರದೇಶ, ಬುಡಕಟ್ಟು ಜನಾಂಗದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗಂತೂ ಸಂತಾನೋತ್ಪತ್ತಿ ಆರೋಗ್ಯದ ಜಾಗೃತಿ ಕೂಡ ಅವರಲ್ಲಿ ಇಲ್ಲ. ಆರೋಗ್ಯದ ಮೂಲಭೂತ ಸೌಕರ್ಯದ ಕೂಡ ಅವರಲ್ಲಿ ಇಲ್ಲ. ಹೀಗಾಗಿ ಶುಚಿತ್ವವನ್ನು ಕಾಪಾಡಿಕೊಳ್ಳಲು ಅವರು ಸಾಧ್ಯವಾಗಿಲ್ಲ. ಅದರಿಂದ ಅವರು ದೀರ್ಘಕಾಲಿಕ ರೋಗದಿಂದ ಬಳಲುತ್ತಿದ್ದಾರೆ ಮತ್ತು ತಾಯಂದಿರು ಸರಿಯಾದಂಥ ಪೌಷ್ಟಿಕಾಹಾರ ಸೇವನೆ ಮಾಡದೆ ಸಾವನ್ನು ಅನುಭವಿಸುತ್ತಿದ್ದಾರೆ ಮತ್ತು ಮಕ್ಕಳು ಕೂಡ ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ನಾವು ಹೇಳ್ಬೋದು. ನಾವು ಮುಂದಿನ ಒಂದು ಕ್ರಮವನ್ನು ನೋಡೋದಾದರೆ, ತಾರತಮ್ಯವನ್ನು ನೋಡೋದಾದರೆ, ರಾಜಕೀಯ ಪ್ರತಿನಿಧಿತ್ವದ ಕೊರತೆ ಭಾರತದಲ್ಲಿ ಇದೆ. ನಮ್ಮ ಮಹಿಳೆಯರು ಭಾರತದಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಯಾವುದೇ ಅಂದರೆ ರಾಜಕೀಯ ಪ್ರಭುತ್ವದ ಒಂದು ಸವಾಲು ಅಂತ ಹೇಳ್ಬೋದು. ಭಾರತದಲ್ಲಿ ಹಲವಾರು ಮಹಿಳೆಯರು ತಮ್ಮದೇ ಆದ ಛಾಪನ್ನು ರಾಜಕೀಯ ರಂಗದಲ್ಲಿ ಮಾಡಿದರೂ ಕೂಡ ಅದು ಕಡಿಮೆ ಅಂತ ಹೇಳ್ಬೋದು. ಇವತ್ತು ಜಯಲಲಿತಾ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಉಮಾ ಭಾರತಿ ಇರ್ಬೋದು, ಸುಷ್ಮಾ ಸ್ವರಾಜ್ ಇರ್ಬೋದು, ಮಾಯಾವತಿ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಎಲ್ಲರೂ, ವಸುಂಧರಾ ರಾಜೆ ಇರ್ಬೋದು, ಕೇವಲ ವಿರಳ ರೂಪದಲ್ಲಿ ಸಾಧನೆಯನ್ನು ಮಾಡಿದ್ದನ್ನು ಕಾಣ್ತೀವಿ ಹೊರತು ನಾವು ಭಾಳಷ್ಟು ಜನ ರಾಜಕೀಯದಲ್ಲಿ ರಂಗದಲ್ಲಿ ಪ್ರತಿನಿಧಿತ್ವವನ್ನು ಸಾಧನೆಯನ್ನು ಮಾಡಿದ್ದನ್ನು ನಾವು ಕಾಣ್ತೀವಿ. ಈ ಮಹಿಳೆಯರು ಹೆಚ್ಚು ಧೈರ್ಯದಿಂದ ರಾಜಕೀಯದಲ್ಲಿ ಸಹಭಾಗಿತ್ವವನ್ನು ಹೆಚ್ಚಿಸುವ ಅವಕಾಶ ಕೊಡಬೇಕಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಪ್ರತಿನಿಧಿತ್ವವನ್ನು ಹೆಚ್ಚಿಸಬೇಕಾದಂಥ ಅವಶ್ಯಕತೆ ಇದೆ. ರಾಜಕೀಯದಲ್ಲಿ ಅವರು ಬರುವುದರಿಂದ ಸಮಾನತೆಯನ್ನು ನಾವು ತರಲು, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಭಾವನೆಯನ್ನು ತರಲು ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಒಂದು ಪ್ರಮುಖವಾದಂಥ 7ನೇ ಸವಾಲು ಏನಂದರೆ, ಭಾರತ ಮಹಿಳೆಯರು ಎದುರಿಸ್ತಕ್ಕಂಥದ್ದು ಒಂದು ಸೈಬರ್ ಅಂತ ಏನು ನಾವು ಅಂತೀವಿ, ಆ ಒಂದು ಭದ್ರತೆಯ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಎಂದು ಡಿಜಿಟಲೀಕರಣ ಹೆಚ್ಚಾಯಿತು ಅಂದು ಆನ್ಲೈನ್ಗೆ ಸಂಬಂಧಿಸಿದಂಥ ಅನೇಕ ತೊಂದರೆಗಳನ್ನು ಮಹಿಳೆಯರು ಇವತ್ತು ಎದುರಿಸ್ತಿದ್ದಾರೆ ಅಂತ ಹೇಳ್ಬೋದು ನಾವು. ಅದಕ್ಕಾಗಿ ಮಹಿಳೆಯರು ಸವಾಲುಗಳು ಏನು ಆಗಿವೆ ಅಂದ್ರೆ ಸಂಕೀರ್ಣವಾಗಿವೆ, ಅವು ತೊಂದರೆದಾಯಕವಾಗಿವೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳತಕ್ಕಂಥ ಅವಶ್ಯಕತೆ ಸರ್ಕಾರಕ್ಕಿದೆ ಅಂತ ಹೇಳ್ಬೋದು ಮತ್ತು ಈ ಸಮುದಾಯದ ಜವಾಬ್ದಾರಿ ಕೂಡ ಇದೆ ಅಂತ ಹೇಳ್ಬೋದು. ಈ ಲಿಂಗ ಒಂದು ಸಮಾನತೆ ಮಾಡುವ ಮೂಲಕ ನಾವು ಈ ಒಂದು ಸವಾಲುಗಳನ್ನು ಎದುರಿಸಲು ಸಾಧ್ಯವಿದೆ. ಅವರ ಸಾಮಾಜಿಕ, ಆರ್ಥಿಕ, ಮಾನಸಿಕ, ಬೌದ್ಧಿಕ, ಧಾರ್ಮಿಕ, ರಾಜಕೀಯವಾಗಿ ಅವರನ್ನು ಮೇಲೆ ತರಲು ಸಾಧ್ಯವಾಗುತ್ತದೆ ಅಂತ ನಾವು ಹೇಳ್ಬೋದು. ಇಲ್ಲಿಗೆ ನನ್ನ ಒಂದು ಮಹಿಳೆಯರ ಸವಾಲು ಕುರಿತು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ತಾವು ಲೈಕನ್ನು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದನ್ನು ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳಿಕೊಳ್ತೇನೆ.